ಆಕಾಶವಾಣಿ ನುಡಿಚಿತ್ರ ರೂಪಗಳನ್ನು ದಾಟಿ. ರಚನೆ ಅನುರಾಧ ಸಾಮಗಾರ್. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಚೆಲ್ವಿ ಚೆಲ್ವಿ ಎಂದು ಅತಿ ಆಸೆ ಪಡಬೇಡ, ಚೆಲುವಿದ್ದರೇನೂ ಫಲವಿಲ್ಲ, ಚೆಲುವಿದ್ದರೇನೂ ಫಲವಿಲ್ಲ, ಹೊಳೆ ನೀರು ತಿಳಿಯಿದ್ದರೇನೂ ರುಚಿಯಲ್ಲ. ಓಹೋಹೋಹೋ, ಇವತ್ತೇನು ಮೂಲೆಗ್ ಸೇರಿದ್ ಯಾವ್ದೋ ಕಾಲದ ಹಾಡು ನಿನ್ ನಾಲ್ಗೆ ಮೇಲೆ ನಲ್ದಾಡ್ತಾ ಇದೆ? ಹೌದಮ್ಮ, ನನ್ ಪ್ರೈಮರಿಲಿದ್ದಾಗ ಒಂದ್ ಸ್ಪರ್ಧೆಗೆ ಅಂತ ನೀನು ಕಲ್ಸಿದ್ದೆ, ನೆನ್ಪಿದ್ಯಾ? ಹಾ, ಇಡೀ ಹಾಡ್ಬಲ್ಲೆ ಬೇಕಾದ್ರೆ. ಹೌದೇನೆ? ಹಾಡ್ಲಾ? ಖಂಡಿತ ಪುಟ್ಟಿ. ಕಪ್ಪು ಹೆಂಡತಿ ಎಂದು ಕಳವಾಳ ಪಡಬೇಡ, ನೇರಳೆ ಹಣ್ಣು ಬಲು ಕಪ್ಪು, ನೇರಳೆ ಹಣ್ಣು ಬಲು ಕಪ್ಪು ಇದ್ದರು ತಿಂದು ನೋಡಿದರೆ ರುಚಿ ಬಹಳ. ಬಂಗಾರ ಬಳಿ ತೊಟ್ಟು ಬಡಿವಾರ ಮಾಡಬ್ಯಾಡ, ಬಂಗಾರ ನಿನಗೆ ಸ್ಥಿರವಲ್ಲ, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನ ಸಂಜೆಯಾಗುವುದು ತಡವಲ್ಲ. ಎಷ್ಟ್ ಚೆನ್ನಾಗಿ ಹಾಡಿದ್ಯೆ ಸಿರಿ. ನಿನ್ನಲ್ಲಿ ಬದುಕಿನ ಸಾಫಲ್ಯದೊಳಗೆ ರೂಪದ ಸಂಪತ್ತಿನ ಪ್ರಾಮುಖ್ಯತೆ ಎಷ್ಟು ಮಾತ್ರ ಅನ್ನೋದ್ರ ಬಗ್ಗೆ ಒಂದು ಯೋಚನೆ ಹುಟ್ಲಿ ಅಂತಾನೆ ಈ ಹಾಡು ಹೇಳ್ಕೊಟ್ಟಿದ್ದೆ. ಹೌದೌದಮ್ಮ, ನೆನ್ಪಿದೆ. ಕಲ್ಸಿದ ಅಷ್ಟೂ ಹಾಡುಗಳ ಇಂಗಿತಾರ್ಥನ ನೀನು ಯಾವಾಗ್ಲೂ ತಿಳಿಸೇ ಹೇಳ್ತಾ ಇದ್ದೆ ಅಲ್ವಾ? ಹೌದಪ್ಪ. ಹೌದು ಹೌದು ಅನ್ಸ್ತಿತ್ತು, ಮನದಟ್ಟಾಗ್ತಿತ್ತು. ಎಷ್ಟು ಚಂದದ ದಿನಗಳವು. ನಿಜ ಕಣೆ. ನಮ್ಮಿಡೀ ಪ್ರಪಂಚ ನಿಮ್ಮ ಮುಚ್ಚಟೆಯ ಒಂದು ಚೌಕಟ್ಟಿನೊಳಗೇ ಇತ್ತು ನೋಡು. ನೀವು ಹೀಗೆ ಅಂತ ಹೇಳಿದ್ದಕ್ಕೂ ನಾವು ಆ ಪುಟಾಣಿ ಪ್ರಪಂಚದಲ್ಲಿ ನೋಡೋದಕ್ಕೂ ಪಕ್ಕಾ ತಾಳೆ ಆಗ್ತಿತ್ತು. ಹೌದಪ್ಪ. ಎಷ್ಟು ಭದ್ರತೆ ಅನ್ಸ್ತಿತ್ತು. ಆದ್ರೆ ಮುಂದೆ ಇನ್ನೂ ವಿಸ್ತರಿಸಿದ ಪ್ರಪಂಚದಲ್ಲಿ ನೀವು ಇದು ಹೀಗೆ ಅಂತ ಹೇಳಿದ ವಿಷಯಗಳಿಗೆ ಒಂದಕ್ಕಿಂತ ಹೆಚ್ಚಾಯಾಮಗಳಿವೆ ಅಂತ ಗೊತ್ತಾದಾಗ ದ್ವಂದ್ವ ಕಾಡ್ತಿತ್ತಮ್ಮ. ಅಭದ್ರ, ಅತಂತ್ರ ಅಂತ ಅನ್ನಿಸ್ತಿತ್ತು ಮಾರೈತಿ. ಬಹುಶಃ ಬೆಳ್ದಾದ್ಮೇಲೆ ಇನ್ನು ಬದುಕಿನುದ್ದಕ್ಕೂ ಈ ದ್ವಂದ್ವ ಖಾಯಂ ಜೊತೆಗಿರುತ್ತೇನೋ ಅಲ್ವಮ್ಮ? ಹೌದು ಸಿರಿ. ನಾವು ಈ ಕ್ಷಣದವರೆಗೂ ಹೊಂದ್ಕೊಂಡ್ ಬಂದ ನಿಲುವುಗಳಿಗೂ ಯಾವುದೋ ಒಂದು ತಿರುವಿನಲ್ಲಿ ಎದುರಾಗೋ ಆ ಅನಿರೀಕ್ಷಿತ ಕ್ಷಣ ಅದು ಹಾಗಲ್ಲ ಅಂತ ತಟ್ಟೆನ ಎದುರಿಡುವ ತಿಳುವಳಿಕೆಗೂ ಹೊಂದಿಕೆಯಾಗದೆ ಕಂಗಾಲಾಗ್ತಾ ಇರುತ್ತೆ ಮನ್ಸು. ಸತ್ಯ ಸಿರಿ. ಹೇ ಅಮ್ಮ, ಜಗಜೀತ್ ಸಿಂಗ್ದು ಆ ಗಜಲ್ ಸಚ್ ಕೇತಿ ಥಿ ಜೋ ಬಿ ಅಮ್ಮಿ ಕೇತಿ ಥಿ ಹಾಡ್ತಾ ಇದ್ಯಲ್ಲ ನೀನು, ನೆನ್ಪಿದ್ಯಾನೆ ಇನ್ನು ನಿಂಗೆ? ಮತ್ತೆ ಹಾಡಮ್ಮ ಈಗ. ಖಂಡಿತ ಕಣೆ. ಮುಜ್ಕೋ ಯಕೀನ್ ಹೈ ಸಚ್ कहती थी जो भी अम्मी कहती थी, जब मेरे बचपन के दिन थे चांद में परिया रहती थी, मुझको यकीन है सच कहती थी जो भी अम्मी कहती थी. ಆಹಾ, ಎಷ್ಟ್ ಚೆನ್ನಾಗ್ ಹಾಡ್ತೀಯಮ್ಮ. ಇರು ಸಿರಿ, ಇದನ್ನ ಕನ್ನಡಕ್ ಮಾಡಿಟ್ಟಿದ್ದೀನಿ ಕಣೆ. ಹೌದಾ? ಓದ್ ಹೇಳಾ? ಹೇಳಮ್ಮ. ಖಾತ್ರಿ ಇದೆ ನನಗೆ, ಸತ್ಯವನ್ನೇ ಹೇಳುತ್ತಿದ್ದಳು ನನ್ನಮ್ಮ, ಮಾತಾಡಿದಾಗೆಲ್ಲ ನನ್ನೊಂದಿಗೆ ನಿಜವನ್ನೇ ನುಡಿಯುತ್ತಿದ್ದಳು. ಬಾಲ್ಯದ ಆ ದಿನಗಳೊಳಗೆ ಚಂದಿರ ನೂರಲೊಬ್ಬಳು ದೇವತೆ ಇರುತ್ತಿದ್ದಳು. ಈ ದಿನವೂ ಒಂದಿದೆಯದರೊಳಗೆ ನಮ್ಮವರೆಲ್ಲ ದೂರಾದರು. ಅದೂ ಒಂದು ದಿನವಿತ್ತು. ಯಾವುದೋ ಮರದೊಂದು ರಂಬೆ ನಮ್ಮ ಭಾರ ಹೊತ್ತಾಡಿಸುತ್ತಿತ್ತು. ಈ ದಿನವೂ ಒಂದಿದೆಯದರೊಳಗೆ ಹಾದಿಗಳೆಲ್ಲ ಮುನಿಸಿಕೊಂಡು ಕೂತವು. ಅದೂ ಒಂದು ದಿನವಿತ್ತು. ಆಟವಾಡೋಣ ಬಾರೆಂದು ಓಣಿ ಓಣಿಯೂ ಕರೆಯುತ್ತಿತ್ತು. ಈ ದಿನವೂ ಒಂದಿದೆಯದರೊಳಗೆ ನಿದ್ದೆಗೆಟ್ಟ ರಾತ್ರಿ ಗೋಡೆ ನಿಟ್ಟಿಸುವುದು. ಅದೂ ಒಂದು ದಿನವಿತ್ತು. ಸಂಜೆಯ ರೆಪ್ಪೆಯೂ ನಿದ್ದೆ ದೂಗಿ ಭಾರವಿರುತ್ತಿತ್ತು. ಈ ದಿನವೂ ಒಂದಿದೆಯದರೊಳಗೆ ರಾಶಿ ಗುಡ್ಡೆ ನೋವಿನೆದುರು ಕಣ್ಣೀರೊಣಗಿದ ಮರುಭೂಮಿ ಇದೆ. ಅದೂ ಒಂದು ದಿನವಿತ್ತು. ಒಂದು ಮಾತಿಗೆ ಜೀವವೇ ನದಿಯಾಗಿ ಕಣ್ಣಿಂದಿಳಿಯುತ್ತಿತ್ತು. ಖಾತ್ರಿಯಿದೆ ನನಗೆ,
ಸತ್ಯವನ್ನೇ ಹೇಳುತ್ತಿದ್ದಳು ನನ್ನಮ್ಮ. ಮಾತಾಡಿದಾಗೆಲ್ಲ ನನ್ನೊಂದಿಗೆ ನಿಜವನ್ನೇ ನುಡಿಯುತ್ತಿದ್ದಳು. ಆಹಾ, ಯಾಕೆ ಸಿರಿ, ಇದ್ದಕ್ಕಿದ್ದಂಗೆ ಮುಖ ಯಾಕಿಷ್ಟು ಸಣ್ಣದಾಯ್ತು? ಏನಾಯ್ತಮ್ಮ? ಅಂಥದ್ದೇನಾಗಿಲ್ಲಮ್ಮ. ಚೆಲ್ವಿ ಚೆಲ್ವಿ ಹಾಡು ಹೇಳ್ಕೊಡ್ತಾ ನೀನು ಹೇಳಿದ ಮಾತುಗಳನ್ನೆಲ್ಲ ಮೆಲ್ಕಾಗ್ತಿದ್ದೆ. ಸತ್ಯಾನೇ, ರೂಪ ಒಂದೇ ಬದುಕಿನಲ್ಲಿ ಪ್ರಮುಖ ಅಲ್ಲ. ಆದ್ರೆ ಒಂದೊಳ್ಳೆ ರೂಪವಿರುವುದು ಬದುಕು ಸೊಗಸಾದ ದಾರಿ ಹಿಡಿಯುವುದರಲ್ಲಿ ಮುಖ್ಯ ಪಾತ್ರ ವಹಿಸ್ತದೆ ಅನ್ನೋದು ಅಷ್ಟೇ ಸತ್ಯ. ಹೌದು ಸಿರಿ. ಹಣನೇ ಬದುಕಿನಲ್ಲಿ ಎಲ್ಲ ಅಲ್ಲ ಅಮ್ಮ. ಆದ್ರೆ ಹಣ ಬದುಕಿನಲ್ಲಿ ಎಲ್ಲದಕ್ಕೂ ಬೇಕು ಅನ್ನೋ ಮಾತಿದೆ ನೋಡು, ಹಾಗೆ. ನಿಜ ಪುಟ್ಟಿ. ಅಮ್ಮ ಅಮ್ಮ, ಏನ್ ಗೊತ್ತಾ? ಏನೇ? ನೆನೆ ಬಿಂದು ಸಿಕ್ಕಿದ್ಲು. ನಮ್ ಕಾಲೇಜಿನ ರಂಗತಂಡ ಇದೆಯಲ್ಲ, ಅದಕ್ಕೆ ಅವಳು ಸೇರ್ಕೊಂಡಿದ್ದಾಳೆ. ಓಹೋ, ಬಿಂದು ಗೊತ್ತಲ್ಲಮ್ಮ ನಿಂಗೆ? ಯಾರೇ? ಅದೇ ನಿನ್ ಸಹಪಾಠಿ, ಖ್ಯಾತ ನೃತ್ಯಪಟು ವಾಣಿ ಅವ್ರ ಮಗಳು. ಓ ಹೋ, ನೆನ್ಪಾಯ್ತು ಕಣೆ. ಬಾಲ್ಯದಿಂದಲೂ ಅಭಿನಯದಲ್ಲಿ ಸಾಕಷ್ಟು ಆಸಕ್ತಿ ಮತ್ತು ಕೌಶಲ ಅವಳಿಗೆ. ಹೌದು. ಒಂದು ನಾಟಕದ ಆಡಿಷನ್ ನಡೆಸಿದ್ರಮ್ಮ. ಹೌದಾ? ಅದ್ರಲ್ಲಿ ಬಿಂದು ನಿನ್ನ ನೆನಪು ಬಂದಾಗ ನೀರು ಬರ್ತಾವ ಕಣ್ಣಾಗ ಮರಿಲ್ ಹಾಂಗ ತಾಯಿ ನಿನ್ನ ಈ ಜನುಮದಾಗ ಅಂತನ್ನೋ ಜನಪದ ಗೀತೆಗೆ ಮತ್ತೆ ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಅನ್ನೋ ಸಿನಿಮಾ ಹಾಡ್ಗೆ ಎಷ್ಟು ಚೆನ್ನಾಗಿ ಅಭಿನಯಿಸಿ ತೋರಿಸಿದ್ಲು ಅಂದ್ರೆ ಅಲ್ಲಿದ್ದವ್ರೆಲ್ಲ ಅಕ್ಷರಶಃ ಮೂಕ ವಿಸ್ಮಿತರಾಗೋದ್ರಮ್ಮ. ಹೌದೇನೆ? ಆದ್ರೂ ಪಾತ್ರ ಹಂಚಿಕೆ ವಿಷಯಕ್ಕೆ ಬಂದಾಗ ಅಮ್ಮ, ಹೊನ್ನು ಅಂತ ಬಲು ಸುಂದರವಾಗಿರೋಬ್ಳು ಹುಡುಗಿ ಆಡಿಷನ್ ಅಲ್ಲಿ ಯಾವ್ದೋ ಸಿನಿಮಾ ನಾಯಕಿ ಒಂದೆರಡು ಡೈಲಾಗ್ ಬಾಯ್ಪಾಠ ಮಾಡಿ ಒಪ್ಸಿದ್ಲು. ಅವಳಿಗೆ ರಾಣಿ ಪಾತ್ರಕ್ಕೆ ಆಯ್ಕೆ ಮಾಡ್ಬಿಟ್ರು. ಹೌದೇನೆ? ನೀನು ನೋಡಕೊಳ್ಳೆ ಆಂಗ್ಲೋ ಇಂಡಿಯನ್ ತರ ಇದೆಯಾ, ಕೂದ್ಲು ಎಷ್ಟು ಸೊಗಸಾಗಿದೆ ಅಂತೆಲ್ಲ ಹೇಳಿ ಈ ಪಾತ್ರಕ್ಕೆ ನೀನೇ ಸರಿ ಅಂತ ಅಂದ್ರಂತೆ ನಿರ್ದೇಶಕರು. ಹೌದೇನೆ? ಆಗ ಅವಳಮ್ಮ, ಸಿರಿ, ಸೌಂದರ್ಯ ಅನ್ನೋದು ನಾಟಕದ ಪಾತ್ರಕ್ಕೂ ಮುಖ್ಯನಾ? ರಾಣಿ ಆಗ್ಬೇಕಾದ್ರೆ ಅವಳು ಸುಂದರಿನೇ ಆಗಿರ್ಬೇಕಾ ಅಂತ ಕೇಳ್ತಾ ಇದ್ಲು. ರಾಣಿ ದಾಸಿ ಪಾತ್ರಕ್ಕೆ ಆಯ್ಕೆಯಾದ ಬಿಂದು ನನ್ನ ಅತಿ ಸಾಧಾರಣ ರೂಪಿನ ದೆಸೆಯಿಂದ LKGಯಿಂದ 10ನೇ ಕ್ಲಾಸ್ವರೆಗೂ ಸ್ಕೂಲ್ ಡೇ ನೃತ್ಯದಲ್ಲಿ ಒಂದ್ಸಲನೂ ಮೊದಲನೇ ಸಾಲಲ್ಲಿ ನಿಲ್ದೆ ಕಡೆ ಸಾಲಿನಲ್ಲೇ ಖಾಯಂ ಗಿರಾಕಿ ನಾನು ಅಂತ ಬೇಜಾರ್ ಮಾಡ್ಕೋತಿದ್ಲು. ಪಾಪ ಕಣೆ. ಉತ್ತರ ಏನ್ ಹೇಳಮ್ಮ, ಉತ್ತರ ಕೊಡಕ್ಕೆ ಆಗ್ಲಿಲ್ಲ. ನಿನ್ನತ್ರ ಇದೆಯಾ ಉತ್ತರ? ನೀನು ರೂಪ ಅನ್ನೋದು ಮುಖ್ಯ ಅಲ್ಲ ಅಂತ ನನ್ನ ಮನ್ಸಿನಲ್ಲಿ ಬಿತ್ತಿದ್ದು ಮರವಾಗೇನೋ ಹರಡಿದೆ ಅಮ್ಮ. ಆದ್ರೆ ಅದರ ನೆರಳು ನನ್ಗಾಗ್ಲಿ ಬಿಂದು ಅಂತವ್ರಿಗಾಗ್ಲಿ ತಂಪು ನೀಡಲ್ಲಮ್ಮ. ಬದ್ಲಿಗೆ ನಿಲುಕದ ಎತ್ತರದಲ್ಲಿ ಜೋತಾಡ್ತಿರೋ ಬಾಯಲ್ಲಿ ನೀರೂರಿಸುವಷ್ಟು ಚಂದ ಬಣ್ಣದ ಅದರ ಪ್ರತಿಯೊಂದು ಹಣ್ಣು ನಿರರ್ಥಕವಾಗಿ ಉದುರಿ ಬಿದ್ದು ಪಚ್ಚಿಯಾಗುವಾಗ ಈ ಮರದ ಪ್ರಯೋಜನ ಏನು ಅಂತ ಒಂದು ಆಲೋಚನೆ ಅಷ್ಟೇ ಅಮ್ಮ. ಸಿರಿ, ನುಡಿಲಿ? ಏನಮ್ಮ? ನಿನ್ ಮಾತ್ ಕೇಳಿಸ್ಕೊಳ್ತಾ ಹಾಗೆ 4 ಸಾಲ್ ಬರ್ದಿದ್ದೀನಿ. ಹೇಳಮ್ಮ. ರೂಪದಾಚೆಯ ಬಯಲಲ್ಲಿ 100 ಸುಂದರ ಮಾತಿದೆ, ಲೋಕ ಕಾಣದ ಮರೆಯಲ್ಲಿ ಮೂರ್ತವಲ್ಲದ ಗುಣವಿದೆ, ಮಾತು ತರ್ಕದ ಒರೆಗೆ ಸಿಲುಕದ ಭಾವ ಬರೆಯುವ ಸಿರಿಯಿದೆ, ಮರವಿದ್ದಲ್ಲಿ ನೆರಳಿದೆ, ನೆರಳಿನೆದೆಯಲ್ಲಿ ಒಂದು ಮಣವದರದೇ ತಂಪಿದೆ, ತಂಪಿರದ ಮಾತಿಲ್ಲ ಬಿಡು, ನೀ ತಲುಪದಂತರವದು ರೂಪ ಮೀರಿದ ಸೆಳೆತ ಹೊಂದಿದೆ, ಕಾಲ ಕಾಲದ ಮಾತು ಕಂಡೀತೆಂದಿಗೂ ನೋಡದು, ಚಲುವು ನೋಡುವ ಕಣ್ಣಿಗಾದರೆ ಒಲವಲಿದೆ ಒಳಗಣ್ಣ ಗ್ರಾಸವು, ಕಾಲ ಓಡುತ್ತಾ ಸಖ್ಯ ಉಳಿದರೆ ನಡೆ ನಡತೆ ಬಂಧಕ್ಕೇ ಜೀವವು, ಮೇಲು ಮೇಲಿನ ತಿಳಿಯದು ಹೂ ಉದುರುವುದು ನಾಳೆಗೆ, ಬೇರಲಷ್ಟೇ ಬಂಧ ಉಳಿಯುವುದು. ಆಹಾ, ಸಿರಿ, ನೆನ್ಪಿದ್ಯಾ ನಿನ್ಗೆ? ಏನಮ್ಮ? ನನ್ ಕ್ಲಾಸಿನ ಸುಮಾ, ಅದೇ ಅವತ್ತು ತಿರುಪತಿಯಲ್ಲಿ ಭೇಟಿಯಾಗಿದ್ವಲ್ಲ, ಹಾ, ಅವಳನ್ನ ನೋಡಿದ ಕ್ಷಣ ನಿಮ್ಮಪ್ಪ ನೀನು ಇಬ್ರು ದಂಗಾಗ್ ಹೋಗಿದ್ರಿ. ಓ, ನೆನ್ಪಾಯ್ತು. ಅಂಥ ರೂಪವಂತೆ. ಆದ್ರೆ ಹತ್ರ ಹೋಗ್ ಮಾತ್ನಾಡ್ಸ್ ಬಂದ್ಮೇಲೆ ನೀನ್ ಏನ್ ಹೇಳಿದ್ದಿ ಅಂತ ನೆನ್ಪಿದ್ಯಾ? ಎಂತ ಬಡ್ಡಾಸ್ ನಳ್ವಳಿಕೆ ಅಮ್ಮ. ಅಷ್ಟಗಲ ಕಣ್ಣಲ್ಲಿ ಭಾವ ಸಮುದ್ರನೇ ಇರ್ಬೇಕಿತ್ತು. ಇಲ್ಲಿ ನೋಡಿದ್ರೆ ಅದೆಂತದ್ದೋ ಬೆಚ್ಚಿ ಬಿದ್ದಂತ ನೋಟಕ್ಕೆ ಕಣ್ಣಿನಾಚೆಗೆ ದಾರಿ ಭಾವ. ಪುಟ್ಟು ಮುದ್ದು ತುಟಿ ಮೇಲೆ ಸಂತೋಷದ ಬುಗ್ಗೆ ಹೊಡಿಬೇಕಿತ್ತು. ಆ ನಗೆಯಲ್ಲಿ ಬರೀ ಅನುಮಾನ, ಬರ್ಲಾ ಬೇಡ್ವಾ ಅಂತ. ಅಷ್ಟು ಚಂದದ ಮೈಕಟ್ಟು, ನಡಿಗೆಯಲ್ಲಿ ಎಂಥ ಆತ್ಮವಿಶ್ವಾಸ ಇರಬೇಕಿತ್ತು. ನೋಡಿದ್ರೆ ಎಂಥದ್ದೋ ಅವಸರ,
ಧಾವಂತದಲ್ಲಿ ಒಂದೂ ಹೆಜ್ಜೆ ಪೂರ್ಣ ಊರಲಲ್ಲದ ದೇಹಭಂಗಿ. ಯಪ್ಪ, ಎಂಥ ಬೆದರದ ಜೀವ ಅಮ್ಮ ಅದು. ಒಂದಿಷ್ಟು ಜೀವಂತಿಕೆಯೇ ಇಲ್ವಲ್ಲೇ ಅಂದಿದ್ದೆ. ನಾನು ನಕ್ ಸುಮ್ನಾಗಿದ್ದೆ. ಈಗ ಹೇಳ್ತೀನಿ ಕೇಳು. ನಾವಾಗ BSc ಓದ್ತಿದ್ವು. ಮುದ್ದು ಹುಡುಗಿ ಚಿನ್ಕುರುಳಿ ಅಂತಿದ್ಲು ಸುಮ. ದೂರದಿಂದ ಬಸ್ನಲ್ಲಿ ಕಾಲೇಜಿಗೆ ಬರ್ತಿದ್ಲು. ಬೆಳಗ್ಗೆ ಅವರಪ್ಪನ ಗಾಡಿಯಿಂದ ಇಳಿದು ಬಸ್ ಸ್ಟಾಪ್ನಲ್ಲಿ ನಿಂತಲ್ಲಿಂದ ಹಿಡಿದ್ರೆ ಸಂಜೆ ಬಸ್ ಇಳಿದು ಅವರಪ್ಪನ ಗಾಡಿ ಏರೋವರೆಗೂ ನಾನಾ ತರದ ದೃಷ್ಟಿಗಳಿಗೆ, ಸನ್ನೆಗಳಿಗೆ, ಸ್ಪರ್ಶಗಳಿಗೆ ಬೇಸತ್ತು ಹೋಗಿದ್ಲೇನು. ಹೌದಾ? ಸಾಲ್ದಕ್ಕೆ ಊರ ಗುತ್ತಿನ ಸಾಹುಕಾರರ ಮನೆಯ ಹುಡುಗ ಒಬ್ಬ ಅವಳು ಹಿಂದೆನೆ ಬಿದ್ದಿದ್ದ. ಇವಳು ಅವನಿಗೆ ಸಾಥ್ ನೀಡ್ಲಿಲ್ಲ ಅನ್ನೋ ಸಿಟ್ಟಲ್ಲಿ ನಾನಾ ತರಹದ ಕಿರಿಕಿರಿ ಮಾಡ್ತಿದ್ದ. ಆ ಫೆಬ್ರವರಿ 14ರಂದು ಕಾಲೇಜ್ ಎದುರು ಅವಳು ಕೆಂಪು ಗುಲಾಬಿ ಸ್ವೀಕರಿಸ್ಲಿಲ್ಲ ಅಂತ ಕಿಟಕಿ ಗಾಜು ಒಡೆದು ರಂಪ ಮಾಡಿದ್ದ ಕಣೆ. ಅಯ್ಯಪ್ಪ. ಅವತ್ತು ಅವಳು ಅಳ್ತಾ ಹೇಳಿದ್ದು ನೆನ್ಪಾಗ್ತಿದೆ. ಸುಮ್ನೆ ತಲೆಗೊಂದು ರಬ್ಬರ್ ಬ್ಯಾಂಡ್ ಹಾಕೋದ್ ಬಿಟ್ರೆ ಒಂದಿಷ್ಟು ಅಲಂಕರಿಸಿಕೊಳ್ಳದೆ ತೀರಾ ಸಾದಾ ಬಣ್ಣದ ಬಟ್ಟೆಯುಟ್ಟು ಬರ್ತೇನೆ. ಆದ್ರೂ ಈ ನೋಟ, ಕಾಟ ಬಹಳ ಹಿಂಸೆ ಅನ್ನಿಸ್ತಿದೆ. ಯಾಕಾದ್ರೂ ಈ ರೂಪ ನನ್ನದಾಗಿದೆಯೋ ಅನಿಸೋ ಅಷ್ಟು ರೋಸಿ ಹೋಗಿದೆ ಅಂದಿದ್ಲು. ಹೌದಾ? ಸಾಧಾರಣ ರೂಪಿನವಳಾದ ನನಗೆ ಸೌಂದರ್ಯನೂ ಶಿಕ್ಷೆ ಅನಿಸೋದುಂಟಾ ಅಂತ ಅತ್ಯಾಶ್ಚರ್ಯವಾಗಿತ್ತು ಸಿರಿ. ಡಿಗ್ರಿ ಕೊನೆಯ ವರ್ಷದ ಒಂದು ದಿನ ಬಸ್ಸಿಂದಿಳಿದು ನಮ್ಮ ಇಂಗ್ಲಿಷ್ ಮೇಡಂ ಮಗಳು ಶಾಂತಿ ಜೊತೆ ನಡ್ಕೊಂಡು ಬರ್ತಿದ್ಲಂತೆ. ಆಮೇಲೆ ಅಕ್ಕಪಕ್ಕ ನಡೀತಾ ಒಂದಿಷ್ಟು ದೂರ ಇವಳು ರಸ್ತೆ ಕಡೆಗೆ, ಅವಳು ಫುಟ್ಪಾತನ್ ಕಡೆಗಿದ್ದವರು ಜಾಗ ಬದಲಾಯಿಸಿದ್ರಂತೆ. ಬದಲಾಯಿಸಿ 1-2 ನಿಮಿಷದೊಳಗೆ ಬೈಕ್ನಲ್ಲಿ ಬಂದವರಿಬ್ರು ರಸ್ತೆ ಕಡೆಗಿದ್ದವಳು ಸುಮಾ ಅಂದ್ಕೊಂಡು ಅವಳು ಮುಖಕ್ಕೆ ಆಸಿಡ್ ಎರಚಿ ಓಡೋಗಿದ್ರು. ಅಯ್ಯೋ ದೇವ್ರೆ! ಶಾಂತಿ 100ಕ್ಕೆ 80ರಷ್ಟು ಸುಟ್ಟುಗಾಯಗಳಿಂದ 1 ವಾರ ತನಕ ಸಾವಿನೊಂದಿಗೆ ಹೋರಾಡಿ ಕೊನೆಗೆ ತೀರ್ಕೊಂಡ್ಲು. ಪಾಪ. ವಿಧಿ ಅವಳ ಸಾವಿನ ಬೆಲೆ ತೆಗೆದುಕೊಂಡು ಸುಮಾಳಿಗೆ ಬದುಕು ಕರುಣಿಸ್ತು. ಆದರೆ ಸುಮಾ ಅವತ್ತು ಬೆಚ್ಚಿ ಬಿದ್ದವಳು ಆ ಆಘಾತದಿಂದ ಸುಧಾರಿಸಿಕೊಳ್ಳಕ್ಕೇ ಆಗದೆ ತನ್ನ ಜೀವಂತಿಕೆಯನ್ನೇ ಕಳೆದುಕೊಂಡ್ಳು. ಚೈತನ್ಯವೇ ಇಲ್ಲದ ರೂಪಿನ ರಾಶಿಯಾಗಿ ಉಳಿದ್ಬಿಟ್ಲು ಸುಮಾ. ಶಶಿ ದೈಹಿಕವಾಗಿ ನಶಿಸಿದ್ಲು. ಸುಮಾ ಮಾನಸಿಕವಾಗಿ 100ಕ್ಕೆ 80ರಷ್ಟು ನಾಶವಾಗೋದ್ಲು. ಸ್ವರೂಪ ಯಾವಾಗ್ಲೂ ಹೊರವಾಗಿಯೇ ಇರಬೇಕಾಗಿಲ್ಲ ಮಗಳೇ. ನಿಜ ಅಮ್ಮ. ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಂಟಿ, ಎದೆಯ ಬಿರಿಯ ಭಾವದೀಂಟಿ, ಓ ನನ್ನ ಚೇತನ ಆಗು ನಿಯನಿಕೇತನ. ಇಷ್ಟಕ್ಕೂ ಲೋಕದ ಎಲ್ಲಾ ವಿಷಯಗಳ ಹಾಗೆ ಚಲುವು ಅನ್ನೋದು ಅವರವರ ಭಾವಕ್ಕಲ್ವೇನೆ? ಹೌದು. ನೋಡ್ತಾ ಇದ್ರೆ ಆನಂದವಾಗ್ಬೇಕು ಅಂಥ ಮುಖಲಕ್ಷಣದ ಸೊಸೆ ಬೇಕಂತಿದ್ರೆ ಬಿಳಿ ಮೈ ಬಣ್ಣದವಳನ್ನ ತರಬೇಡಿ ಅಂತಿದ್ರಂತೆ ಯಾಕೆ. ಅಂತಿದ ಹಾಗೆ ಮಸುಕು ಮೈ ಬಣ್ಣದ ಆ ಹುಡುಗಿಯನ್ನ ಇವಳೇ ಬೇಕು ಅಂತ ಸೊಸೆ ಮಾಡಿಕೊಂಡು ತಂದು ಅತ್ತೆ ಸೊಸೆ ಸಂಬಂಧ ಅಂತಂದ್ರೆ ಲೋಕರೂಢಿಯಲ್ಲಿ ಏನು ಅಭಿಪ್ರಾಯ ಇದೆಯೋ ಅದಕ್ಕೆ ಅಪವಾದ ಅನ್ನೋ ರೀತಿ ಬದುಕಿದ್ರಂತೆ. ಓಹೋ. ಮನೆಯವರೆಲ್ಲರೂ ತನ್ನನ್ನ ಸಹಜವಾಗಿ ಸ್ವೀಕಾರ ಮಾಡಿದ್ರು ಆ ಎಲ್ಲ ಬಾಳೆ ದಿಂಡಿನಂತ ಮೈಬಣ್ಣದವರ ನಡುವೆ ತಾನು ಗುಂಪಿಗೆ ಸೇರದ ಪದದ ಹಾಗೆ ಅನ್ನಿಸಿ ತನ್ನನ್ನ ತಾನೇ ಸ್ವೀಕಾರ ಮಾಡಿಕೊಳ್ಳಾಗ್ದೆ ಆ ಸೊಸೆ ಕೀಳರಿಮೆಯಲ್ಲೇ ಬದುಕಿದ್ಲಂತೆ ನೋಡು. ನೋಡ್ಸಿರಿ, ಆಕೆಯ ಸ್ವರೂಪದ ಪರಿಕಲ್ಪನೆಯೇ ಬೇರೆ, ಈಕೆಯದೇ ಬೇರೆ. ಇದೊಂತರಹ ಇರುವುದೆಲ್ಲವೂ ಬಿಟ್ಟು ಅಂತ ಹೇಳ್ತಾರೆ ನೋಡು, ಹಾಗೆ. ಹೌದಮ್ಮ, ಅದೆಲ್ಲ ಸರಿ. ಆದ್ರೆ ಬಹುಪಾಲು ಅದು ಹೇಗಾಗುತ್ತೆ ಅಂದ್ರೆ, ಚೆಲುವಿರೋ ಹೆಣ್ಣಿಗೆ ಸೌಂದರ್ಯದ ಬಲದಲ್ಲಿ ಮೈಗೂಡೋ ಆತ್ಮವಿಶ್ವಾಸ ಇದೆ ನೋಡು, ಅದು ಸಣ್ಣಂದಿನಿಂದಲೇ ವ್ಯಕ್ತಿತ್ವನ ಸದೃಢಗೊಳಿಸುತ್ತಮ್ಮ. ಅವಳಿಗೆ ಲೋಕ ಗುರುತಿಸೋದಕ್ ಮೊದ್ಲು ಕನ್ನಡಿ ಹೇಳುವ ಸತ್ಯವಿದೆ ನೋಡು, ಅದೇ ಸಾಕು ಅಂತಃಸತ್ವವನ್ನ ಗಟ್ಟಿಗೊಳಿಸೋದಕ್ಕೆ. ಅದೇ
ಸೆಳೆಯುವಂತಹ ರೂಪ ಇಲ್ಲದ ಹೆಣ್ಣು ಮಗು ಕನ್ನಡಿ ಹೇಳುವ ಸತ್ಯದ ಜೊತೆ ಲೋಕ ತನಗೆ ನೀಡುವ ಕಡಿಮೆ ಗಮನದಿಂದಾಗಿಯೋ ಅಥವಾ ದೃಷ್ಟಿಯಲ್ಲೇ ವ್ಯಕ್ತಪಡಿಸುವ ಅವಜ್ಞೆಯಿಂದಲೋ ಸಣ್ಣಂದಿನಿಂದಲೇ ತನ್ನ ಆತ್ಮವಿಶ್ವಾಸದಲ್ಲಿ ಊನತೆಯನ್ನ ಅನುಭವಿಸಬೇಕಾಗುತ್ತೆ. ಹೌದು ಸಿರಿ. ಪರಿಣಾಮ ವ್ಯಕ್ತಿತ್ವ ತಾನು ಅರಳ್ಬೇಕಾದಷ್ಟು ವಿಕಸಿತವಾಗದೆ ಉಳಿದ್ಬಿಡುತ್ತಮ್ಮ. ಅಪವಾದವಿದ್ದೀತಾದ್ರೂ ಇದು ಬಹುಪಾಲು ಸತ್ಯ. ಹೌದು ಕಣೆ. ಮನುಷ್ಯಾಸ್ತ್ರದ ಪ್ರಕಾರ ಮನುಷ್ಯನ ಮನಸ್ಸು ಸ್ವಾನುಕಂಪಕ್ಕೆ ಅಭ್ಯಸ್ತವಾಗುವಷ್ಟು ಇನ್ನು ಯಾವುದೇ ಚಟಕ್ಕೆ ಬಲಿ ಬೀಳೋದಿಲ್ವಂತೆ. ಅಂಥದ್ರಲ್ಲಿ ಈ ಕೀಳರಿಮೆಯನ್ನು ಮೆಟ್ಟಿ ಅಲ್ಲೇ ಬಿಟ್ಟು ಮುನ್ನಡೆಯುವುದು ಎಲ್ರಿಗೂ ಸಾಧ್ಯನಾಮ. ಹೌದು ಕಣೆ. ಮತ್ತೆ ಚಂದದ ರೂಪ ಯಾವುದು ಅನ್ನೋದಕ್ಕೆ ಅವರವರ ಭಾವಕ್ಕೆ ತಕ್ಕಂತೆ ಬೇರೆ ಬೇರೆ ಕಲ್ಪನೆ ಇದ್ದೀತು. ಅದು ಈಗ ಮತ್ತೆ ನಮ್ಗಿಂತ ಕೆಳಗಿರೋರ್ನ ನೋಡಿ ಸಮಾಧಾನ ಪಡ್ಬೇಕು ಅದು ಇದು ಅಂತೆಲ್ಲ ಮಾತು ಹರಡ್ಬೇಡ, ನಂಗದೆಲ್ಲ ಗೊತ್ತು. ಸರಿ ಸರಿ ಅಮ್ಮ. ಈ ಕೀಳರಿಮೆ, ವ್ಯಕ್ತಿತ್ವ ಊನಾಗೋದು ಇದನ್ನೆಲ್ಲ ಗೆದ್ದು ಮುಂದೆ ನಡೆದ್ವಿ ಅಂತಾನೆ ಇಟ್ಕೋ. ಎಲ್ಲೇ ಹೋಗು, ಮೊದ್ಲಿಗೊಂದು ಗಮನ ಸಿಗ್ಬೇಕಂದ್ರೆ ರೂಪಾನೇ ಮುಖ್ಯ ಅಲ್ವಮ್ಮ. ಒಳ್ಳೆ ತಿಳುವಳಿಕೆ, ನಡವಳಿಕೆ ಅಂತ ನಮ್ತನದ ಮೂಲಕ ಪ್ರಭಾವಿಸೋದಕ್ಕೆ ಇದೆಲ್ಲ ನಮಗೊಂದು ಗಮನ ಅಂತ ಸಿಕ್ಮೇಲೆ ತಾನೆ. ಇದು ಸತ್ಯ. ಮತ್ತೆ ಆ ಸೌಲಭ್ಯ ಇಲ್ದೇದವರು ನಾವು ವಂಚಿತರು ಅನ್ನೋ ಕೊರಗು ಬಹಳ ಅಂದ್ರೆ ಬಹಳವೇ ಸಹಜ. ಸಹಜನೇ. ನನಗೂ ಸೌಂದರ್ಯದ ಬಲವಿಲ್ಲದ ಹೆಣ್ಣಿನ ಮನಸ್ಥಿತಿಯ ಅರಿವಿದೆ. ಆ ನೋವನ್ನ ಅನುಭವಿಸಿಯೂ ಗೊತ್ತಿದೆ. ರೂಪ ಮುಖ್ಯ ಅಲ್ಲ, ಅದು ಇದು ಅಂತೆಲ್ಲ ಎಷ್ಟೇ ತರ್ಕದ್ ಮಾತಾಡಿ ಸಮಾಧಾನಗೊಳಿಸಲು ಪ್ರಯತ್ನಿಸಿದ್ರೂ ಕೊನೆಗೆ ಆ ಕೀಳರಿಮೆಯ ಮೂಲಕ್ಕೆ ಮದ್ದು ಸುಲಭವಲ್ಲ ಅನ್ನುವ ಸತ್ಯ ರಾಚ್ತೆ. ತೈಲವೀರದ ಹಣತೆಯಲ್ಲಿ ಬೆಳಕು ಒಲೆದು ನಲಿಯುವುದೇ, ಮುಸಿರೇರದ ತನುವಿನಲ್ಲಿ ಕಾಂತಿ ಕೋಡಿ ನಗುವುದೇ. ಈ ತರ್ಕದ ಮಾತೆಲ್ಲ ರೂಪವಂತರು ಹೌದೌದು ಅನ್ನುತ್ತಾ ಸರಳವಾಗಿನೂ ಒಪ್ಕೋತಾರೆ. ಯಾಕಂದ್ರೆ ಅವರಿಗೆ ಆ ನೋವಿನ ಅರಿವೇ ಇರೋದಿಲ್ವಲ್ಲ. ಹೌದಮ್ಮ. ಆದ್ರೆ ಮಗಳೇ, ನೀನು ಈ ಜಿಜ್ಞಾಸೆ ಎದುರಿಟ್ಟಾಗ ನಿನ್ನಮ್ಮ ನಾನು ಯಾವ ಚಿಂತನೆಯ ಮೂಲಕ ನೀನು ನಿನ್ನ ಸಮಾಧಾನಕ್ಕೆ, ನಿರಾಳತೆಗೆ ಪೂರಕವಾಗಬಲ್ಲ ವಾಸ್ತವಿಕ ನೆಲೆಗೆ ತಲುಪಬಲ್ಲಿಯೋ ಆ ಚಿಂತನೆಯ ಜಾಡನ್ನಷ್ಟೇ ನಿನ್ನೆದುರು ಇಡಬಲ್ಲೆ. ನೋಡು, ಮಗುವಿಗೆ ಹಸಿವು, ನಿದ್ದೆ ಮತ್ತೆ ಇವೆರಡನ್ನ ಉಪಶಮನಗೊಳಿಸಬಲ್ಲ ಸುತ್ತಲಿನ ಕೆಲವು ಜನರು ಮಾತ್ರ. ಇದು ಬಿಟ್ರೆ ಇನ್ನು ಏನೂ ಗೊತ್ತಿರೋದಿಲ್ಲ. ಇದರಿಂದಾಚೆ ನಿರೀಕ್ಷೆಯೂ ಇರೋದಿಲ್ಲ. ಬೆಳೀತಾ ಬೆಳೀತಾ ಅದಕ್ಕೆ ತನ್ನನ್ನ ತಾನು ಗುರುತಿಸಿಕೊಳ್ಳೋ ಒಂದು ಹೆಸರು ಮತ್ತೆ ಕನ್ನಡಿಯೊಳಗಿನ ಅದರ ಬಿಂಬವನ್ನ ತೋರಿಸ್ತೀವಿ. ಇದು ನೀನು ಅಂತ ಮನದಟ್ಟು ಮಾಡಿಸ್ತೀವಿ. ಸಿರಿಯಲ್ಲಮ್ಮ ಅಂತ ಕೇಳಿದ್ರೆ ಒಂದೋ ಮುಖ ಮುಟ್ಟಿ ಇದು ಅಂತ ತೋರಿಸ್ತಿದ್ದೆ ನೀನು, ಇಲ್ಲ ಅದೋ ಕನ್ನಡಿಯತ್ತ ಪುಟುಪುಟಾ ಓಡಿ ಹೋಗಿ ಅಲ್ಲಿ ಅಂತ ಬೆಟ್ಟು ಮಾಡ್ತಿದ್ದೆ. ಹೆಸರು ಮತ್ತು ರೂಪ ಇದು ಸಮಾಜ ಗುರುತಿಸುವುದಕ್ಕೆ ಅಂತ ಇರುವ ವಿಷಯಗಳೇ ಹೊರತು ನನ್ನನ್ನ ನಾನು ಗುರುತಿಸಿಕೊಳ್ಳಬೇಕಾದದ್ದು ಒಳಗೆ ಇನ್ನೇನೋ ಒಂದರ ಮೂಲಕ. ಇದು ಹೌದಾದ್ರೂ ಮಗುವಿನ ಬೌದ್ಧಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಇಷ್ಟೆಲ್ಲ ತಿಳಿಸಲಾಗೋದಿಲ್ಲ ನೋಡು. ಹಾಗಾಗಿ ನಿನ್ನ ಅಸ್ತಿತ್ವ ಏನಿದ್ರೂ ಕನ್ನಡಿ ತೋರಿದ ಬಿಂಬ. ಉಳಿದಂತೆ ನಿನ್ನತನ ಎಂಬುದು ಆ ಬಿಂಬದ ಒಂದು ಅಂಗ ಅನ್ನುವ ತಿಳುವಳಿಕೆ ಮಗುವಿದ್ದಾಗಲೇ ಒಳಗೆ ಬಿತ್ತಲ್ಪಡುತ್ತೆ, ಜೀವನದುದ್ದಕ್ಕೂ ಮುಂದುವರಿಯತ್ತೆ. ಜೊತೆಗೆ ಚೆಲುವು ಅಂದ್ರೇನು ಅನ್ನೋ ವಿಷಯ ಕೂಡ ಮಾತಲ್ಲಿ, ಲಾಲಿ ಹಾಡಲ್ಲಿ, ಹೀಗೆ ನಾನಾ ಬಗೆಯಲ್ಲಿ ತಿಳಿಸಲ್ಪಡುತ್ತೆ. ನೆನ್ಪಿದ್ಯಾ ಸಿರಿ? ಏನಮ್ಮ? ಸುಮಾರು 6-7 ವರ್ಷ ಆಗೋವರೆಗೂ ಮಲಗುವಾಗ ಈ ಹಾಡು ಹಾಡ್ಲೇಬೇಕಿತ್ತು ನಾನ್ ನಿನಗೆ. ಯಾವ್ದಮ್ಮ? ಹೇಳ್ತೀನಿ ಕೇಳು. ತಾವರೆದಳ ನಿನ್ನ ಕಣ್ಣು, ಕೆನ್ನೆ ಮಾವಿನ ಹಣ್ಣು, ಸಣ್ಣ ತುಟಿಯ ಅಂದ, ಬಣ್ಣದ ಚಿಗುರಿಗೂ ಚಂದ, ನಿತ್ಯ ಗಣ್ಣಲ್ಲಿ ನಗಲು, ಮಂಕಾಯ್ತು ಉರಿಯೋವ ಹಗಲು,
ಒಲುಮೆ ಹರಸಿದ ಕಂದ, ಹುಣ್ಣಿಮೆ ದೇವಗೂ ಚಂದ, ಬೆಳಕ ಕರೆವ ಅರುಣ, ನಿನ್ನ ನಗೆಯ ಕಿರಣ, ಚೆಲುವಲ್ಲಿ ಸಾಟಿಯೇ ಕಾಮ, ತಿಮ್ಮಪ್ಪನಿಗೂ 3 ನಾಮ. ಮಲಗೋ ಮಲಗೆನ್ನ ಮರಿಯೇ, ಮಲಗೋ ಮಲಗೆನ್ನ ಮರಿಯೇ, ಮಲಗೋ ಮಲಗೆನ್ನ ಮರಿಯೇ. ಆಹಾ, ಎಷ್ಟು ಚೆನ್ನಾಗಿದೆಯಮ್ಮ. ಇಂಥದ್ದೊಂದು ಚೆಲುವಿನ ಪರಿಕಲ್ಪನೆನ, ಜೊತೆಗೆ ಮುಂದೆ ಸಮಾಜದಲ್ಲಿ ನೀನು ಶ್ರೇಷ್ಠ ಅನ್ನಿಸ್ಕೊಳ್ಬೇಕು ಅನ್ನುವ ಗುರಿಯನ್ನ ಮಗುವಿನೊಳಗೆ ಬಿತ್ತಲಾಗತ್ತೆ. ಮುಂದೆ ಮಗುವಿನ ಪ್ರಪಂಚ ವಿಸ್ತಾರಗೊಳ್ತಾ ಕನ್ನಡಿಯ ಬಿಂಬದಿಂದಾಚೆ ಇತರರ ಕಣ್ಣಲ್ಲಿ ಮೂಡುವಂತಹ ಅಭಿಪ್ರಾಯದಲ್ಲಿ ತನ್ನನ್ನ ಕಂಡುಕೊಳ್ಳತೊಡಗುವ ಮಗು ತನ್ನ ಭೌತಿಕ ರೂಪಕ್ಕೆ ಅಲ್ಲಿ ಮೂಡೋ ಪ್ರತಿಕ್ರಿಯೆ ಮೂಲಕ ಕೀಳರಿಮೆಯನ್ನೋ ಮೇಲರಿಮೆಯನ್ನೋ ಬೆಳೆಸ್ಕೊಳ್ಳತ್ತೆ. ಎರಡೂ ಹೆಚ್ಚಾದ್ರೆ ಅಪಾಯನೇ. ಹೌದಾದ್ರೂ ತನಗೆ ಗೊತ್ತಿರೋದನ್ನ ತನ್ನ ಮಗುವಿಗೆ ತಿಳಿ ಹೇಳಿಕೊಡುವ ತಂದೆ ತಾಯಿಯ ಅತ್ಯುತ್ಸಾಹದಲ್ಲಿ ಅವರಿಗೇ ಗೊತ್ತಿಲ್ಲದಂತೆ ಮಗುವಿಗೆ ಯಥಾರ್ಥದಿಂದಾಚೆಗಿನ ಮಾತುಗಳನ್ನ ಹೇಳಿಕೊಡಲಾಗತ್ತೆ. ಅಯ್ಯೋ, ಇದನ್ನಲ್ಲ ಇನ್ನೇನೋ ಹೇಳಿಕೊಡಬೇಕಿತ್ತು ಅನ್ನಿಸುವಾಗ ಕಾಲ ಮೀರ್ ಹೋಗಿರತ್ತೆ. ಇರ್ಬೋದಮ್ಮ. ಆದ್ರೆ ಯಾವ ಚಿಂತನೆ ನಮ್ಮ ವ್ಯಕ್ತಿತ್ವ ನಾಶಕ್ಕೆ ಕೆಳಿಸುತ್ತದೋ ಅದರಿಂದಾಚೆ ಬರೋ ಪ್ರಯತ್ನ ಮಾಡೋದು, ಬಾಲ್ಯದ ಕೆಲವು ತಪ್ಪು ನಂಬಿಕೆ ತಿಳುವಳಿಕೆಗಳನ್ನು ಕಿತ್ತೆಸೆಯೋದು, ಇದೆಲ್ಲ ನಮ್ಮ ಜವಾಬ್ದಾರಿನೂ ಹೌದಮ್ಮ. ಹೌದು ಮಗಳೇ. ಅಮ್ಮ, ನಾನು ಪ್ರಯತ್ನಿಸ್ತೇನೆ. ಎಷ್ಟೋ ವಿಷಯಗಳಲ್ಲಿ ಗೆದ್ದು ಬಿಡ್ತೀನಿ. ರೂಪದ ಬಗೆಗಿನ ನನ್ನ ಮಾನದಂಡಗಳನ್ನ ಮಾತ್ರ ಈವರೆಗೆ ನಿಷ್ಕರ್ಷಕ್ಕೆ ಒಡ್ಡುವುದಾಗಿಲ್ಲ. ಓ, ಅತಿ ಸಾಮಾನ್ಯ ರೂಪನೋಳು ನಾನು ಅನ್ನೋ ನೋವು ಬಾಧಿಸುವ ತೀವ್ರತೆ ಕಮ್ಮಿ ಮಾಡ್ಕೊಳ್ಳೋ ಉಪಾಯ ಹೊಳ್ದೇ ಇಲ್ಲ ನೋಡು. ಸಿರಿ, ಮೊನ್ನೆ ಆ ವಿಶ್ವಸುಂದರಿ ನಟಿಯ ಮಾತುಗಳನ್ನ ಕೇಳಿಸ್ಕೊಳ್ತಿದ್ದೆ ಕಣೆ. ನೀನು ಅಭಿನಯಕ್ಕೆ ಆಯ್ಕೆ ಆಗೋದಕ್ಕೆ ರೂಪ ಮುಖ್ಯಾನ ಅಂತ ಬಿಂದು ಕೇಳಿದ್ದನ್ನ ಹೇಳುವಾಗ ಈ ಮಾತು ನೆನ್ಪಾಯ್ತು. ಏನಮ್ಮ? ಯಾವುದೋ ಪ್ರಶಸ್ತಿ ಬಂದ ಸಂದರ್ಭ. ಸಂದರ್ಶನದಲ್ಲಿ ನಟಿಯಾಗಿ ನಿಮ್ಮ ಸಫಲತೆಯಲ್ಲಿ ವಿಶ್ವದಾದ್ಯಂತ ಹೆಸರಾದ ಈ ಸೌಂದರ್ಯದ ಪಾಲು ಏನು ಅಂತನ್ನೋ ಪ್ರಶ್ನೆಗೆ ಆಕೆ ಹೇಳ್ತಾಳೆ, ನನ್ನ ಸೌಂದರ್ಯದ ಮಾತು ಬಂದಾಗ ಅದು ತಲುಪಬಹುದಾದ ಎತ್ತರ ತಲುಪಿಯಾಗಿದೆ. ಇದು ನನ್ನ ಸತ್ಯವಷ್ಟೇ. ಆದರೆ ಇದೇ ನನ್ನ ಪರಿಚಯವಲ್ಲ. ಆ ಸ್ಪರ್ಧೆಗಾಗಿ ನಾನು ಸೌಂದರ್ಯ ವೃದ್ಧಿ, ನಿಲುವು, ಭಂಗಿಗಳಲ್ಲಿ ಸುಧಾರಣೆ, ಮಾತು, ಅಂಗಭಾಷೆಗಳಲ್ಲಿ ಸುಧಾರಿತ ರೀತಿ ನೀತಿ ಇವೆಲ್ಲವುದಕ್ಕಾಗಿ ಪಡೆದ ತರಬೇತಿ, ಮೈಗೂಡಿಸಿಕೊಳ್ಳೋದಕ್ಕೆ ಪಟ್ಟ ಪರಿಶ್ರಮ ಇವು ಮಾತ್ರ ನನ್ನವು. ಸೌಂದರ್ಯ ನನಗೆ ಪ್ರಕೃತಿದತ್ತವಾಗಿ ಬಂದದ್ದು. ಅದರಲ್ಲಿ ನನ್ನ ಪ್ರಯತ್ನ, ಪರಿಶ್ರಮ ಒಂದಿಷ್ಟೂ ಇಲ್ಲ. ಅಲ್ಲಿ ಭಾಗವಹಿಸಿದ್ದು ಭೌತಿಕ ಸ್ವರೂಪದೊಂದಿಗೆ ನನ್ನ ಬೌದ್ಧಿಕ ಚಲುವೂ ಕೂಡ. ಆದರೆ ಬಹುಪಾಲು ಬರೀ ನನ್ನ ಭೌತಿಕ ಚಲುವನ್ನ ನನ್ನ ಅಸ್ತಿತ್ವವಾಗಿ, ನನ್ನ ವಿಶ್ವಸುಂದರಿ ಪಟ್ಟದ ಮೂಲ ಕಾರಣವಾಗಿ ಗುರುತಿಸುವಾಗ ಈ ಪಟ್ಟ ನನ್ನದಲ್ಲ, ನನ್ನ ವಂಶವಾಹಿನಿಯದ್ದು, ಅದನ್ನ ನನ್ನೊಳಗಿಟ್ಟ ಪ್ರಕೃತಿಯದ್ದು ಅಂತನ್ಸಿ ಮನಸ್ಸು ಮುದುಡ್ತಿತ್ತು. ಈಗ ಈ ಸಂದರ್ಭದ ಮಾತನಾಡೋದಾದ್ರೆ ನನ್ನ ಬಹುಕಾಲದ ಆಸೆ ಅಭಿನಯ. ವಿಶ್ವಸುಂದರಿ ಸ್ಪರ್ಧೆಗೆ ಹೋಗೋ ಮುನ್ವೇ ನಾನು ಅಭಿನಯ ತರಬೇತಿ ಪಡೆದಿದ್ದೆ. ಶಾಲಾ ಕಾಲೇಜುಗಳಲ್ಲಿ, ರಂಗಭೂಮಿ ಚಟುವಟಿಕೆಗಳಲ್ಲಿ ಹಲವು ಬಹುಮಾನ ಪಡೆದು ಪುಟ್ಟದಾದ್ರೂ ಒಂದು ಜಾಗ ಮಾಡಿಕೊಂಡಿದ್ದೆ. ಈ ಪಟ್ಟ ಬಂದಾದ ನಂತರ ಸಿನಿಮಾ ರಂಗಕ್ಕೆ ಪ್ರವೇಶನೂ ಸುಲಭವಾಗೇ ಸಿಕ್ತು. ಸಿಕ್ಕಿದ ಮೊದಲ ಸಿನಿಮಾದಲ್ಲೇ ನನ್ನ ಅಭಿನಯ ಸುಮಾರು ಮಾತು ಮಾಡ್ತು. ಆದರೆ ಬಹುಪಾಲ್ ನಾನ್ ಕೇಳಿದ ಮಾತು, ಸ್ಕ್ರೀನ್ ಮೇಲೆ ಅದೆಷ್ಟು ಸುಂದರವಾಗಿ ಕಾಣ್ತಾಳೆ ಈಕೆ ಅಂತಾನೆ. ನಿರ್ದೇಶಕರು, ಕ್ಯಾಮ್ರಾದವರು, ಮೇಕಪ್ನವರು, ವಸ್ತ್ರ ವಿನ್ಯಾಸದವರು ಎಲ್ರಿಗೂ ನನ್ನ ಸೌಂದರ್ಯನ ಇನ್ನೂ ಅತ್ಯುತ್ಕೃಷ್ಟವಾಗಿಸುವ ದರ್ದು ಇತ್ತೇ ಹೊರತು ನನ್ನ ಅಭಿನಯವನ್ನ ಗಮನಿಸಿ ತಿದ್ದಿ ತೀಡುವವರು ಯಾರೂ ಇರಲಿಲ್ಲ. ಈಗಲಾದ್ರೂ ವರ್ಷದ ತಾಜಾ ಮುಖ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆಯೇ ಹೊರತು ಅತ್ಯುತ್ತಮ ನಟನೆ ಅಂತ ಅಲ್ಲ. ನನ್ನ ರೂಪದ ವಿಜೃಂಭಣೆಯಿಂದಾಗಿ ನನ್ನ ನಟನೆ
ಗಮನ ಪಡ್ಕೊಳ್ತಿಲ್ಲ. ತೆರೆಯ ಮೇಲೆ ನನ್ನ ನಿಲುವು ಭಂಗಿಗಳನ್ನ ಗಮನಿಸ್ಲಾಗ್ತಿದೆಯೇ ಹೊರತು ನಟನೆಯನ್ನಲ್ಲ. ನಾನಂದ್ರೆ ನನ್ನ ರೂಪ ಅಲ್ಲ, ಪರಗಾಯ ಪ್ರವೇಶ ಮಾಡಬಲ್ಲ ನನ್ನ ಪ್ರತಿಭೆ, ನಟನೆ ಎಂಬ ನನ್ನ ತನ್ಮಯತೆ, ಇವೆಲ್ಲವುಗಳ ಮೊತ್ತ ನಾನು ಅಂತ ಚೀರಿ ಚೀರಿ ಹೇಳ್ಬೇಕನ್ಸತ್ತೆ. ಇಷ್ಟು ಹೇಳುವಾಗ ಸಿರಿ ಅವಳ ಕಣ್ಣಲ್ಲಿ ನೀರಿತ್ತು ಕಣೆ. ಓ, ಈಗ ಹೇಳು, ಯಾವ ರೂಪ ಅನ್ನೋ ವರಕ್ಕಾಗಿ ಹಂಬಲಿಸ್ಲಾಗತ್ತೋ ಅದೇ ಅವಳಿಗೆ ಶಾಪದಂತೆ ಕೆಲಸ ಮಾಡ್ತಿದೆ ಅಲ್ವಾ? ಹೌದಮ್ಮ, ರೂಪವಂತ್ರದೇ ಒಂದ್ ಗೋಳು, ಮಿಕ್ಕವ್ರದೇ ಇನ್ನೊಂದು ಗೋಳು. ಆದ್ರೂ ಅವಳ ಗುರಿಯಾಗಿದ್ದ ಅಭಿನಯ ಕ್ಷೇತ್ರಕ್ಕೆ ಪ್ರವೇಶ, ಅಲ್ಲಿ ಅವಕಾಶ ಫಲಿಸಿ ಪ್ರಶಸ್ತಿ ಇವಕ್ಕೆಲ್ಲ ದಾರಿ ಮಾಡಿಕೊಟ್ಟಿದ್ದು ಅವಳ ರೂಪಾನೇ ಅಲ್ವೇನಮ್ಮ? ಒಂದರ್ಥದಲ್ಲಿ ನಿಜ ಕಣೆ. ಅಮ್ಮ, ನಿನ್ನೆ ಸಿದ್ದೇಶ್ವರ ಸ್ವಾಮಿಯವರ ಒಂದು ಮಾತು ಎಲ್ಲೋ ಓದ್ತಿದ್ದೆ. ತೊಟ್ಟ ಬಟ್ಟೆಯೇ ನಾನಲ್ಲ, ನಾನು ಅದರೊಳಗಿದ್ದೇನೆ ಅನ್ನುವ ಸತ್ಯ ಅರಿವಾದರೆ ಬಟ್ಟೆಯ ಬಗೆಗಿನ ವ್ಯಾಮೋಹವು ಚಿಂತೆಯೂ ದೂರಾದೀತು ಅಂತ. ನಿಜ ಸಿರಿ. ಅಮ್ಮ, ವಿಷಯ ಸರಳ ಕಣಮ್ಮ, ಆದ್ರೆ ಸುಲಭನಾ ಸರಳ ಚಿಂತನೆಗಳನ್ನ ಅಳವಡಿಸ್ಕೊಳ್ಳೋದು? ಬಟ್ಟೆ ನಾನಲ್ಲ ಅಂತ ಅರಿವಾಗುವ ಹಂತ ತಲುಪೋದೇ ದೊಡ್ಡ ಸವಾಲು. ತಲುಪಿದ ನಂತರ ನಾವು ಸಂತ್ರೆ ಅಲ್ವೇನಮ್ಮ? ಸಿರಿ, ಇದು ಹೇಗಾಯ್ತು ಗೊತ್ತಾ? ನಾವು ಪುಟ್ಟ ಮಕ್ಕಳಿದ್ದಾಗ ಶಾಲೆಯಲ್ಲಿ ಗುಣ ಮೇಲೋ ಹಣ ಮೇಲೋ, ರೂಪ ಮೇಲೋ ನಡತೆ ಮೇಲೋ ಅಂತೆಲ್ಲ 2 ಬಣ ಮಾಡಿ ಚರ್ಚಾ ಸ್ಪರ್ಧೆ ಇರ್ತಿತ್ತು. ಒಬ್ರಾದ ಮೇಲೊಬ್ರು ಬಾರಿ ಬಾರಿಯಲ್ಲಿ ಆ ಬಣದಿಂದ ಮತ್ತೆ ಈ ಕಡೆಯಿಂದ ಮಾತಾಡ್ಬೇಕಿರ್ತಿತ್ತು. ಅಧ್ಯಾಪಕರು ಯಾರು ನಿರ್ಣಾಯಕರಾಗಿ ಇರ್ತಿದ್ರೋ ಅವರು 2 ಅಭಿಪ್ರಾಯಗಳಿಗೆ ಚಪ್ಪಾಳೆ ಕೊಡ್ತಿದ್ರು. ಮಾತಾಡಿ ಆಡಿ ಕಡೆಗೆ ಒಂದು ಸಣ್ಣ ಜಗಳದಂಥದ್ದೇನೋ ಆಗಿ ನಮ್ಮ ಮನಸ್ಸಿನೊಳಗೆ ಇದ್ದ ಸ್ಪಷ್ಟತೆ ಕೂಡ ಕದಡಿದಂತಾಗಿ ಸ್ಪರ್ಧೆ ಕೊನೆಯಾಗ್ತಿತ್ತು. ಇದು ಹಾಗೆ ಆಯ್ತಲ್ವೇನೆ? ಇಲ್ಲಮ್ಮ, ಮಾತುಕತೆಯ ಕೊನೆಗೆ ಒಂದು ನಿರ್ಣಯಕ್ಕೆ ಬರೋದೇ ಮಾತುಕತೆಯ ಗೆಲುವು ಅಂತಲ್ಲ. ವಿಚಾರ ವಿನಿಮಯದಲ್ಲಿ ಕೆಲವೊಂದು ಸಿಕ್ಕುಗಳು ತಂತಾನೇ ಬಿಚ್ಕೊಂಡು ಹೋಗುತ್ತೆ. ಶತಮೊಂಡು ಗಂಟು ತನ್ನಷ್ಟಕ್ಕೆ ಸಡಿಲವಾಗುತ್ತೆ. ನಮಗೆ ಆ ಕ್ಷಣಕ್ಕೆ ಅದರ ಅರಿವಾಗೋದಿಲ್ಲ. ಆದ್ರೂ ನೋಡು, ಶುರುವಿನಲ್ಲಿದ್ದ ನನ್ನ ಕದಡಿದ ಮನಸ್ಥಿತಿ ಈಗಂತೂ ಇಲ್ಲ. ಹಗುರ ಅನಿಸ್ತಿದೆ ನನಗೆ. ನಿನಗೆ? ಬಾ, ತಿಂಡಿ ಹಾಕೊಡ್ತೀನಿ. ರೂಪಗಳನ್ನು ದಾಟಿ ನುಡಿಚಿತ್ರ ಕೇಳಿದಿರಿ. ರಚನೆ ಅನುರಾಧ ಸಾಮಗ. ಧ್ವನಿಗಳು ಡಾಕ್ಟರ್ ದೀಪಿಕಾ ಪಾಂಡುರಂಗಿ ಹಾಗೂ MS ಕೀರ್ತನ. ನಿರ್ಮಾಣ ಸಹಾಯ KB ಮೀನಾ. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್.